ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ಸೊ ಏನಪ್ಪ ಇವತ್ತು ಇವನು ಕಾಡು ಮಧ್ಯದಲ್ಲಿ ಬಂದವನೇ, ಏನು ಮಾಡ್ತವನೆ ಇಲ್ಲಿ ಅಂತ ಅನ್ಕೊಂಡಿದ್ದೀರಾ? ಇದೇ ನಮ್ಮ ಪಾವಗಡ ತಾಲೂಕಿನ ಪ್ರೇಕ್ಷಣೀಯ ಸ್ಥಳ ನಿಡಗಲ್ ಬೆಟ್ಟ ಅಥವಾ ನಿಡಗಲ್ ದುರ್ಗ. ನಾನಿವತ್ತು ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ತಿಳಿದಿರೋ ಅಷ್ಟು ನಾನು ನಿಮ್ಗೆ ಹೇಳ್ತೀನಿ. ಇನ್ನಷ್ಟು ಲೋಕಲ್ಸ್ ಏನಾರ ಸಿಕ್ಕಿದ್ರೆ ಅವ್ರ ಹತ್ರನೂ ಇಂಟ್ರ್ಯಾಕ್ಟ್ ಮಾಡಿ ನಿಮಗೆ ಈ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಿಡಗಲ್ಲು ಎಂದರೆ ನೆಟ್ಟಗಿರುವ ಕಲ್ಲು ಎಂದರ್ಥ. ಪ್ರಾಚೀನ ಕಾಲದಲ್ಲಿ ನಿಡಗಲ್ನ ಕಾಲಂಜನಗಿರಿ, ಕಾಲಂಜನ ದುರ್ಗ, ಲೀಲಾವತಿ ಎಂದು ಕರೆಯಲಾಗುತ್ತಿತ್ತು. ಸೊ ಈ ನಿಡಗಲ್ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದನ್ನ ದಿ ಫರ್ಗಾಟನ್ ಎಂಪೈರ್ ಆಫ್ ಪಾವಗಡ ಅಂತ ಕೂಡ ಕರೆಯುವುದು. ಯಾಕೆ ಅಂತ ಹೇಳ್ತೀನಿ. ಮೊದಲಿಗೆ ಈ ನಿಡಗಲ್ ಬೆಟ್ಟದಲ್ಲಿ ಏನೇನಿದೆ, ಮೇನ್ ಥಿಂಗ್ಸ್ ಹೇಳೋದಾದರೆ, ಈ ನಿಡಗಲ್ ಬೆಟ್ಟದಲ್ಲಿ ಪಾರ್ಶ್ವನಾಥ ಜೈನ ಬಸದಿ ಇದೆ, ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಹಾಗೂ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನಿಡಗಲ್ನಲ್ಲಿ 1000 ದೇವಾಲಯಗಳು ಅಥವಾ 1000 ದೇವರುಗಳು ಇದ್ದಾರೆ ಅಂತ ಹೇಳ್ತಾರೆ. ಈ ನಿಡಗಲ್ ದುರ್ಗದಲ್ಲಿ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ರಾಮತೀರ್ಥ ಎಂಬ ಕಲ್ಯಾಣಿ ಇದೆ. ಲೋಕಲ್ಸ್ ಹೇಳೋ ಪ್ರಕಾರ ಈ ಕಲ್ಯಾಣಿಯಲ್ಲಿ 365 ದಿನಗೂ ನೀರು ಇರುತ್ತಂತೆ. ಈ ಬರನಾಡಾದ ಪಾವಗಡದಲ್ಲಿ 365 ದಿನ ನೀರಿರುತ್ತೆ ಅಂದರೆ ಅದು ಆಶ್ಚರ್ಯಕರ ಸಂಗತಿನೇ. ಬನ್ನಿ ಕಲ್ಯಾಣಿ ಹೇಗಿದೆ ಅಂತ ನೋಡೋಣ. ಸೊ ಇದೇ ಈ ಶ್ರೀ ರಾಮತೀರ್ಥ ಪುಣ್ಯಕ್ಷೇತ್ರ ಕಲ್ಯಾಣಿಯಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಇದೇ ಆ ಕಲ್ಯಾಣಿ. ಇದೇ ಕಲ್ಯಾಣಿಯಲ್ಲಿ ವರ್ಷದ 365 ದಿನವೂ ನೀರಿರುತ್ತೆ ಅಂತ ಲೋಕಲ್ಸ್ ಹೇಳ್ತಾರೆ, ಇಲ್ಲಿನ ಜನಗಳು ಹೇಳ್ತಾರೆ. ನನಗೇನು ಆಶ್ಚರ್ಯ ಅಂದರೆ, ಬರನಾಡಾಗಿರುವ ಪಾವಗಡದಲ್ಲಿ ಇದೇ ವರ್ಷ 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿಲೋಗಿತ್ತು. ಆ ಟೈಮಲ್ಲೂ ಇದರಲ್ಲಿ ನೀರಿರುತ್ತೆ. ಯಾಕಂದರೆ ಲಾಸ್ಟ್ ಟೈಮು ಬಂದಿದ್ದೆ. ಸೊ ಇದೊಂಥರ ಆಶ್ಚರ್ಯನೇ ಅನಿಸುತ್ತೆ. ಬನ್ನಿ ಈ ರಾಮತೀರ್ಥದಲ್ಲಿ ಏನೇನಿದೆ ಅಂತ ನಿಮಗೂ ವಿಜುವಲಲ್ಲಿ ತೋರಿಸ್ತೀನಿ. ಇದೇ ರಾಮತೀರ್ಥದಲ್ಲಿ ಸುಮಾರು ಕೋತಿಗಳಿದ್ದಾವೆ. ಹಾಗೆ ನಾಗರು ದೇವರುಗಳಿದ್ದಾವೆ. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ನಾಗಪ್ಪ ದೇವರುಗಳು. ಇದೇ ನಿಡಗಲ್ ಬೆಟ್ಟ ನೋಡ್ತಾ ಇದ್ದೀರಾ. ಸೊ ಟಾಪ್ ಎಷ್ಟು ಹೈಟಲ್ಲಿದೆ ಅಂತ ನಿಮಗೆ ಕಾಣಿಸ್ತಿದೆ. ಸೊ ಆಗಲೇ ಹೇಳಿದ ಹಾಗೆ ನಿಡಗಲ್ಗೆ 1000 ವರ್ಷಗಳ ಇತಿಹಾಸವಿದೆ. ಇಲ್ಲಿ ವಿಜಯನಗರದ ವೈಭವವಿದೆ, ಚೋಳದ ರಕ್ತದ ಇತಿಹಾಸವಿದೆ, ಮೈಸೂರು ಒಡೆಯರ್, ಹೈದರಾಳಿ ಹಾಗೂ ಟಿಪ್ಪು ಸುಲ್ತಾನರ ಯುದ್ಧದ ತಂತ್ರಗಳಿವೆ. ಸೊ ಇದೇ ಈ ನಿಡಗಲ್ ದುರ್ಗ. ನೀವು ನೋಡ್ತಾ ಇರ್ಬೋದು, ಅದು ನಿಡಗಲ್ ಬೆಟ್ಟ. ಈಗ ನಾನು ಮೊದಲೇ ಹೇಳಿದ ಹಾಗೆ ನಿಡಗಲ್ನ ನೆಟ್ಟಗಿರುವ ಕಲ್ಲು ಎಂದು ಏನಕ್ಕೆ ಅಂತಾರೆ ಅಂದರೆ, ನೀವು ಆಲ್ಮೋಸ್ಟ್ ಆಲ್ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದರೆ ಇದು ಮೀಡಿಯಮ್ ಟು ಹೈ ಲೆವೆಲ್ ಟ್ರೆಕ್ಕಿಂಗ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಒಂದು 3 ಅವರ್ಸಲ್ಲಿ ನೀವು ಟ್ರೆಕ್ ಮಾಡ್ಬೋದು. ಸೊ ನಾನಿವತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಇವಾಗ ಆಲ್ಮೋಸ್ಟ್ ಆಲ್ 2:30 ಆಗಿದೆ ಟೈಮು. ನೀವೇನಾದರೂ ಟ್ರೆಕ್ಕಿಂಗ್ ಮಾಡೋದಾಗಿದ್ದರೆ ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು. 2 to 3 ಅವರ್ಸ್ ಟ್ರೆಕ್ಕಿಂಗ್ ಆಗಿರುತ್ತೆ. ಬಟ್ ಮೇಲ್ಗಡೆ ಹೋದ್ಮೇಲೆ ವ್ಯೂ ಇದೆಯಲ್ಲ, ತುಂಬ ಸಖತ್ತಾಗಿದೆ. ಸೊ ನಿಮ್ಗೇನಾದರೂ ಆ ವಿಡಿಯೋ ಬೇಕಂದರೆ ನಂದು ಯೂಟ್ಯೂಬ್ ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ಇನ್ನೊಂದು ಯೂಟ್ಯೂಬಲ್ಲಿ ಅದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ನೀವು ಯಾರು ನೋಡಿರಲ್ಲ ಅಂದ್ಕೋತೀನಿ. ಬಂದಿರೋರಿದ್ರೆ ಯಾರನ್ನ
ಯಾರಾದರೂ ನಿಡ್ಗಲ್ ಬೆಟ್ಟನ ಹತ್ತಿರೋರಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಿದೆ ಬೆಟ್ಟ ಅಂತ. ನಾನು ನೋಡಿದ್ದೀನಿ, ಗೊತ್ತಿಲ್ಲದಲೇ ಇರೋರಿಗೂ ಅದು ಇನ್ಫಾರ್ಮೇಷನ್ ಶೇರ್ ಆಗಲಿ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಕಲ್ಲಿನ ಶಾಸನಗಳಿದ್ದಾವೆ. ಸೊ ಇದೇ ರೀತಿ ಶಾಸನಗಳು ನಿಮಗೆ ಬೆಟ್ಟದಲ್ಲಿ ಸಿಗ್ತವೆ. ಹಾಗೆ ನಾವಿರೋದು ಇದು ಶಿವನ ದೇವಸ್ಥಾನ, ಪಕ್ಕದಲ್ಲಿ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು, ನಿಮಗೆಲ್ಲ ಇಲ್ಲಿ ಕನ್ನಡನೇ ಕಾಣಿಸುತ್ತೆ. ನೀವು ಇದನ್ನೇನ ನೋಡಬೇಕು ಅಂದರೆ ನಿಡಿಗಲ್ಗೆ ಬರಬೇಕಾಗತ್ತೆ. ಸೊ ನನ್ನ ಹಿಂದೆ ಕಾಣಿಸ್ತಿರೋದೇ ಶ್ರೀ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಸೊ ಇದನ್ನು ನಾನು ನಿಮಗೆ ಒಳಗಡೆ ಟೂರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದನ್ನು ನೀವು ಇಲ್ಲಿ ಬಂದೇ ನೋಡ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ನಿಡಿಗಲ್ ದುರ್ಗದ ಕಲಾ ವೈಭವವನ್ನು. ಬನ್ನಿ ಶ್ರೀ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಹರೀಶ್ ಭಟ್ರವರನ್ನು ಮಾತಾಡಿಸಿ ಈ ದೇವಸ್ಥಾನದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಹೆಸರು ಹರೀಶ್ ಭಟ್ಟರ್ ಅಂತ. ನಾವು ಅಮರಾಪುರದಿಂದ ಈ ನಿಡಗಲ್ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅರ್ಚಕರಾಗಿ ನಮ್ಮ ವಂಶ ಪಾರಂಪರ್ಯವಾಗಿ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಸ್ವಾಮಿ, ಈ ದೇವಸ್ಥಾನದ ಪ್ರಾಮುಖ್ಯತೆ ಏನು, ವಿಶೇಷತೆ? ಇದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 10ನೇ ಶತಮಾನದ್ದು, ಚೋಳರು ನೊಲಂಬರಾಜರ ಕಾಲದ್ದು. ಅಮರಶಿಲ್ಪಿ ಜಕಣಾಚಾರ್ಯ ಮಾಡಿರುವಂತಹ ಶಿಲ್ಪ ಇದು ಬಹಳ ವಿಶೇಷ. ನಮಗೆ ಆ ವಿಗ್ರಹದಲ್ಲಿ ವಿಷ್ಣುಮೂರ್ತಿ ಅವತಾರ ಎತ್ತಿರುವ ದಶಾವತಾರಗಳು ದರ್ಶನ ಕೊಡುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇತ್ಯಾದಿ ಅವತಾರಗಳು ದರ್ಶನ ಕೊಡುತ್ತೆ. ಸ್ವಾಮಿ ಯೋಗಾಸನದಲ್ಲಿ ಕೂತ್ಕೊಂಡು ಅಮ್ಮನವ್ರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ದರ್ಶನ ಕೊಡ್ತಾ ಇರುವಂಥ ದೃಶ್ಯ ಬಹಳ ವಿಶೇಷ. ನಮಗೆ ಈ ಗರ್ಭಾಲಯದಲ್ಲಿ ನಾವು 108 ಸಾಲಿಗ್ರಾಮಗಳನ್ನ ದರ್ಶನ ಮಾಡ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಮಾಮೂಲಾಗಿ ವಿಷ್ಣು ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುತ್ತೆ. ಆದರೆ ಪರ್ವತ ಪ್ರಾಂತದಲ್ಲಾಗಲಿ ನದಿ ತೀರ ಪ್ರಾಂತದಲ್ಲಾಗಲಿ ದಕ್ಷಿಣಾಭಿಮುಖವಾಗಿದ್ದರೆ ಬಹಳ ವಿಶೇಷ. ಈ ನಿಡಗಲ್ ಕ್ಷೇತ್ರ ಪರ್ವತ ಪ್ರಾಂತ, ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಇಲ್ಲಿ ಸುಲಭವಾಗಿ ನೆರವೇರಿಸ್ಕೋಬೋದು. ಲಕ್ಷ್ಮೀ ನರಸಿಂಹಸ್ವಾಮಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದ್ರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ಮಾಮೂಲಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಕ್ಕಾಗಿ, ವಿವಾಹ ಆಗದಿಲ್ಲದವ್ರಿಗೆ ವಿವಾಹಕ್ಕೋಸ್ಕರ, ಸಂತಾನ ಇಲ್ಲದವ್ರಿಗೆ ಸಂತಾನಕ್ಕೋಸ್ಕರ, ಈ ಥರ ಮನಸ್ಸಿನಲ್ಲಿ ಏನು ಕೋರಿಕೆಗಳಿದ್ರೂ ಆ ಲಕ್ಷ್ಮೀ ನರಸಿಂಹಸ್ವಾಮಿನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. 108 ಸಲ ಪ್ರದಕ್ಷಿಣೆ ಮಾಡಿ ಅನ್ನದಾಸೋಹ ಮಾಡಿಸಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತಲ್ಲ, ಅದಕ್ಕೆ ಹರಕೆ ನೆರವೇರಿಸ್ಕೊಂಡು ನಮಗೆ. ಇದು ವಿಶೇಷ. ಸ್ವಾಮಿ, ಯಾವ್ಯಾವ ದಿನದಲ್ಲಿ ಜಾತ್ರೆ ಇರುತ್ತೆ ಅಥವಾ ವಿಶೇಷ ದಿನಗಳು ಯಾವ್ಯಾವ? ಮಾಮೂಲಾಗಿ ಈ ನಿಡಗಲ್ ಬೆಟ್ಟದಲ್ಲಿ ಶ್ರಾವಣ ಮಾಸ ಅಂದರೆ ಬಹಳ ವಿಶೇಷ. ಈ ನಿಡಗಲ್ ಬೆಟ್ಟ ಅಂದರೆ ಶ್ರಾವಣ ಮಾಸ ಅಂದರೆ ನಿಡಗಲ್ ಬೆಟ್ಟ. ಅಂದರೆ ಶ್ರಾವಣದಲ್ಲಿ ಬಹಳ ಜನ ಭಕ್ತಾದಿಗಳು ಬಂದು ಈ ನಿಡಗಲ್ ಬೆಟ್ಟದಲ್ಲಿ ಸುಮಾರು 100 ದೇವಸ್ಥಾನಗಳಿದ್ವು ಒಂದಾನೊಂದು ಕಾಲದಲ್ಲಿ. ಆದರೆ ಹೊಯ್ಸಳಲ್ ಒಂದಾನೊಂದು ಕಾಲದಲ್ಲಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಹೈದರಾಲಿ ಟೈಮಲ್ಲಿ ಎಲ್ಲ ಹಾಳು ಬಿದ್ದು ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಆದರೆ ಒಂದು 4-5 ದೇವಸ್ಥಾನಗಳು ಇಲ್ಲಿ ಮತ್ತೆ ಜೀರ್ಣೋದ್ಧರಣೆ ಮಾಡಿಕೊಂಡು ಮತ್ತೆ ಎದ್ದು ನಿಂತ್ಕೊಂಡಿದೆ. ಅದರಲ್ಲಿ ನಿಡಗಲ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪ್ರಾಮುಖ್ಯವಾಗಿ ವಿಶೇಷವಾಗಿದೆ. ಆಮೇಲೆ ವೀರಭದ್ರಸ್ವಾಮಿ ದೇವಸ್ಥಾನ ವಿಶೇಷವಾಗಿದೆ. ಜೈನರ ಬಸ್ತಿ ದೇವಸ್ಥಾನ ವಿಶೇಷವಾಗಿದೆ. ಪಕ್ಕದಲ್ಲಿ ನಗರೇಶ್ವರ ಸ್ವಾಮಿ ದೇವಸ್ಥಾನ, ಆರುಡಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಆಮೇಲೆ ಆದಿನಾರಾಯಣ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಇಲ್ಲ ಹಲವಾರು ದೇವಸ್ಥಾನಗಳು ಒಂದೊಂದೇ ಎದ್ದು ಕೂತ್ಕೊಳ್ತಾ ಇದೆ. ಭಕ್ತಾದಿಗಳು ಎಲ್ಲರೂ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಕೂಡ ಈ ನಿಡಗಲ್ ಬೆಟ್ಟವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಗೌರ್ಮೆಂಟ್ನವರು. ಅದನ್ನು
ಗೌರ್ಮೆಂಟ್ನವರು ಪ್ರತ್ಯೇಕ ದೃಷ್ಟಿಯಿಂದ ನೋಡಿ ಈ ನಿಡಗಲ್ ಬೆಟ್ಟವನ್ನು ಅಭಿವೃದ್ಧಿ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕದ್ರಿ ಹುಣ್ಣಿಮೆ ದಿನ ಏನಾದರೂ ವಿಶೇಷತೆ? ಅದು ಹೇಳ್ತೀನಿ. ಆಮೇಲೆ ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಆಮೇಲೆ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಆಮೇಲೆ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಈ ಬೆಟ್ಟದಲ್ಲಿ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ವೈಶಾಖ ಮಾಸದಲ್ಲಿ, ಕಾರ್ತಿಕ್ ಮಾಸದಲ್ಲಿ ಕಲ್ಯಾಣೋತ್ಸವ ಇತ್ಯಾದಿ ಉತ್ಸವಗಳು ನಡೆಯುತ್ತೆ. ಇದಾಗಿತ್ತು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಶೇಷತೆಗಳು. ಸೊ ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಇದೆ, ಪ್ರಧಾನ ಅರ್ಚಕರು ಹರೀಶ್ ಭಟ್ರವರ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಫೋಟೋ ಕೂಡ ಶೇರ್ ಮಾಡ್ತೀನಿ, ನಂಬರ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಬರೋದಾದರೆ ಕಾಲ್ ಮಾಡಿಕೊಂಡು ಬನ್ನಿ. ದೇವಸ್ಥಾನ ಓಪನ್ ಇರುತ್ತೆ, ಆಲ್ಮೋಸ್ಟ್ ಆಲ್ ದೇವಸ್ಥಾನ ಓಪನ್ ಇರುತ್ತೆ. ಅಕಸ್ಮಾತ್ ಕ್ಲೋಸ್ ಇದ್ದರೆ ಫೋನ್ ಮಾಡಿದ್ರೆ ಅವ್ರು ಬಂದು ಪೂಜೆ ಮಾಡಿಕೊಟ್ಟು ಹೋಗ್ತಾರೆ. ಈ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಪ್ರತಿ ಶನಿವಾರ ಓಪನ್ ಇರುತ್ತೆ. ಹಾಗೆ ಪ್ರತಿ ಶನಿವಾರ ಮಧ್ಯಾಹ್ನ ಇಲ್ಲಿ ಅನ್ನದಾಸೋಹ ವ್ಯವಸ್ಥೆ ಕೂಡ ಇರುತ್ತದೆ. ಸೊ ನಾನೀಗಿರೋದೆ ಜೈನ ಬಸದಿ ಪಕ್ಕ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪಕ್ಕ. ಸೊ ನೀವು ನೋಡ್ತಾ ಇರ್ಬೋದು, ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಬರುತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ. ಸೊ ಇದು ಬಂದ್ಬಿಟ್ಟು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ. ಹಾಗೆ ಬನ್ನಿ. ಸೊ ಇದು ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಂತ. ಈ ಟೆಂಪಲ್ಸ್ ನಿಮಗೆ ಆಲ್ಮೋಸ್ಟ್ ಆಲ್ ಮಂಡೇಸ್ ಓಪನ್ ಇರುತ್ತೆ. ಸೊ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಸಾಟರ್ಡೇಸ್ ಓಪನ್ ಇರುತ್ತೆ. ಹಾಗೆ ಹೀಗೆ ಹೋಗ್ತಾ ಇದ್ರೆ ನಿಮಗೆ ಜೈನ ಬಸದಿ ಕಾಣಿಸ್ತಾ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಾಗೆ ಇಲ್ಲೊಂದು ಫಂಕ್ಷನ್ ಹಾಲ್ ಕೂಡ ಇದೆ, ದೇವಸ್ಥಾನಕ್ಕೆ ಸೇರಿದ್ದು. ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು ಫಂಕ್ಷನ್ಗಳು ಮಾಡ್ಕೋತಾರೆ. ನಾಮಕರಣ ಆಗಿರ್ಬೋದು, ಹುಟ್ಟುಕೂದಲಾಗಿರ್ಬೋದು, ಮದುವೆ ಆಗಿರ್ಬೋದು. ಸೊ ಇದನ್ನು ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ನೀವು ನಿಡಗಲ್ಗೆ ಬಂದೇ ವಿಚಾರಿಸ್ಕೋಬೇಕಾಗತ್ತೆ. ಜೇನುಳಗಳು. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಡಗಲ್ ಒಂದು ಅಂಡರ್ ರೇಟೆಡ್ ಪ್ಲೇಸ್ ಆಗಿ ಉಳ್ಕೊಂಡಿದೆ. ಯಾಕೆ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ಅಷ್ಟಕ್ಕಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನಗಳಾಗಿರ್ಬೋದು, ಕೆಲವೊಂದು ದೇವಸ್ಥಾನನ ಡೆವಲಪ್ ಮಾಡಿದ್ದಾರೆ, ರೋಡ್ಸ್ ಹಾಕಿದ್ದಾರೆ ಅನ್ನೋ ಒಂದು ಪಾಸಿಟಿವ್ ಬಿಟ್ಟರೆ, ಗೋರ್ಮೆಂಟ್ ಈ ಪ್ರದೇಶದ ಕಡೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ಇದೆ ಪಾರ್ಶ್ವನಾಥ ಸ್ವಾಮಿ ಜೈನ ಬಸದಿ ಟೆಂಪಲ್. ಬನ್ನಿ. ಆಲ್ಮೋಸ್ಟ್ ಆಲ್ ಇದು ಯಾವಾಗಲೂ ಕ್ಲೋಸ್ ಇರುತ್ತೆ. ಅಲ್ಲೇ ಅರ್ಚಕರನ್ನ ಕೇಳಿ ನೋಡಿದಾಗ ಮಾರ್ನಿಂಗ್ 8 o'clockಗೆ ಎವ್ರಿ ಡೇ ಓಪನ್ ಮಾಡ್ತಾರೆ ಅಂತ ಅಂದರು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಆದಷ್ಟು ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ಈ ಕಡೆ ತಲೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನೀವು ಆ ಕಲ್ಯಾಣಿನೇ ನೋಡಿರ್ಬೋದು, ತುಂಬ ಗಲೀಜಿದೆ, ತುಂಬ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ, ಬಟ್ಟೆಗಳೆಲ್ಲ ಚೆಲ್ಲಿದ್ದಾರೆ, ಬಟ್ಟೆಗಳೆಲ್ಲ ಬಿಸಾಕಿದ್ದಾರೆ. ಹಾಗೆ ಕೆಲವೊಂದು ದೇವಸ್ಥಾನಗಳು ಆಗಲೇ ಹೇಳಿದಾಗೆ ಮೇಲ್ಗಡೆ ಹತ್ತಾ ಇರ್ಬೇಕಾದ್ರೆ ನಿಮಗೆ ಅನಿಸುತ್ತೆ ಇದೇ ಹಿಸ್ಟಾರಿಕಲ್ ಸೈಟ್ಸ್ ಬೇರೆ ದೇಶದಲ್ಲಿ ಇದ್ದಿದ್ರೆ ಎಲ್ಲೋ ಇರ್ತಿತ್ತು, ಎಷ್ಟೋ ಡೆವಲಪ್ ಮಾಡೋರು. ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ನನಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ರೋಡ್ಸ್ ಹಾಕಿದ್ದಾರೆ ಬಿಟ್ಟರೆ ಬೇರೆದೇನೂ ಇಲ್ಲ. ಇದು ಹೆರಿಟೇಜ್ ಸೈಟಾ ಅಂತ ಅನ್ನಿಸ್ಬಿಡ್ತು. ASI ಏನು ಮಾಡ್ತಿದ್ಯೋ ಗೊತ್ತಿಲ್ಲ. ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇದೇ ಗೌರ್ಮೆಂಟ್ ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ವಲ್ಪ ಗಮನ ವಹಿಸಿ ಈ ಪ್ರದೇಶವನ್ನು ಡೆವಲಪ್ ಮಾಡಬೇಕು. ಇದು ನನ್ನ ಅನಿಸಿಕೆ ಅಲ್ಲ, ಇಲ್ಲಿನ ಜನರ ಅನಿಸಿಕೆ ಹಾಗೂ ಪಾವಗಡದ ಜನತೆಯ ಅನಿಸಿಕೆ. ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಇದ್ದು ಅಷ್ಟಕ್ಕಷ್ಟೇ ಜನ ಬರೋದು ತುಂಬ ಕಡಿಮೆ. ಯಾಕೆ ಅಂದರೆ ಡೆವಲಪ್ಮೆಂಟ್ ಇಲ್ಲ. ಬೆಟ್ಟಕ್ಕೆ ಹೋಗೋ ದಾರಿ ಕೂಡ ಅಷ್ಟೇ, ತುಂಬ ಮರಗಳು ಬಳ್ಳಿಗಳು ಫುಲ್ ಕವಿದುಕೊಂಡಿರ್ತದೆ. ಅದನ್ನು ಹತ್ಬೇಕಂತಾನೆ ನಿಮ್ಗೆ ಮನಸ್ಸು ಬರಲ್ಲ. ಸೊ ಗೌರ್ಮೆಂಟ್
ಹಾಗೂ ASI ಆದಷ್ಟು ಇದ್ರ ಕಡೆ ಗಮನ ವಹಿಸಿ, ಕಾಳಜಿ ವಹಿಸಿ ಡೆವಲಪ್ ಮಾಡಬೇಕಾಗಿ ನಾನು ಕೋರ್ಕೋತಿದ್ದೀನಿ. ಸೊ ಡೆವಲಪ್ಮೆಂಟ್ಸ್ ಅಂದರೆ ಏನು? ಈಗ ನಾವು ಒಂದು ಹಿಸ್ಟಾರಿಕಲ್ ಸೈಟ್ಸ್ಗೆ ಹೋದಾಗ, ಹಿಸ್ಟಾರಿಕಲ್ ಪ್ಲೇಸಸ್ಗೆ ಹೋದಾಗ ಒಂದು ಬೋರ್ಡ್ ಹಾಕಿರ್ತಾರೆ. ಬೇಸಿಕ್ಕಾಗಿ ಆ ಪ್ರದೇಶ ಏನನ್ನು ವ್ಯಕ್ತಪಡಿಸುತ್ತೆ, ಏನೇನಾಗಿದೆ, ಇದರ ಹಿಸ್ಟ್ರಿ ಏನು ಅಂತ ಎಲ್ಲ ಒಂದು ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಥರ ಬೋರ್ಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸ್ಲಿಲ್ಲ ನನಗೆ. ಸೊ ಆ ಥರ ಬೋರ್ಡ್ಸ್ ಇನ್ಸ್ಟಾಲ್ ಮಾಡೋದಾಗಲಿ, ಕೆಲವೊಂದು ಸರಿ ಕ್ಲೀನ್ನೆಸ್ ಮೇಂಟೈನ್ ಮಾಡೋದಾಗಲಿ, ಈಗ ಬೆಟ್ಟಕ್ಕೆ ಹೋಗೋ ದಾರಿನ ಕ್ಲೀನ್ ಮಾಡಿಬಿಟ್ಟು ಆ ಕೋಟೆಗಳೆಲ್ಲ ಮುಚ್ಕೊಂಡೋಗಿದ್ದಾವೆ. ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗಲಿ, ಡಸ್ಟ್ಬಿನ್ಸ್ ಆಗಲಿ ನನಗೆ ಇಲ್ಲಿ ಕಾಣಿಸ್ಲಿಲ್ಲ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ವಾಟರ್ ಬಾಟಲ್ಸ್ನ ತೊಗೊಬರೋದು ಮರಿಬೇಡಿ. ಹಾಗೆ ಖಾಲಿ ವಾಟರ್ ಬಾಟಲ್ಸ್ನಾಗಿರ್ಬೋದು, ಪ್ಲಾಸ್ಟಿಕ್ನಾಗಿರ್ಬೋದು, ನಿಮ್ಮ ಜೊತೆನೇ ವಾಪಸ್ ತೊಗೊಂಡು ಹೋಗಿ. ನನಗೆ ಅನ್ಸುತ್ತೆ ಇದು ಪಾಗೋಡದಲ್ಲಿರೋದೇ ಇದ್ರ ತಪ್ಪ, ಅಥವಾ ಇದನ್ನು ಯಾರೂ ಎಚ್ಚರ ವಹಿಸ್ಕೋತಿಲ್ವಾ? ಇದೇ ಚಿತ್ರದುರ್ಗ ಪಕ್ಕದಲ್ಲಿ, ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ 120 ಕಿಲೋಮೀಟರ್ಸ್ ಆಗುತ್ತೆ. ಚಿತ್ರದುರ್ಗದಲ್ಲೂ ಕೋಟೆ ಇದೆ. ಸೊ ಅದೇ ಥರನೇ ಇಲ್ಲೂ 7 ಸುತ್ತಿನ ಕೋಟೆ ಕೂಡ ಇದೆ, 7 ಸುತ್ತಿನ ಕೋಟೆ ಕೂಡ ಇದೆ. ಸೊ ಆದರೂ ಇಲ್ಲಿ ಯಾಕೆ ಅಷ್ಟೊಂದು ಕ್ರಮ ವಹಿಸಲಿಲ್ಲ? ಗೌರ್ಮೆಂಟ್ ಅವರು ಎಚ್ಚರ ವಹಿಸಲಿಲ್ವಾ? ಇದನ್ನು ಡೆವಲಪ್ ಮಾಡ್ಬೋದಿತ್ತಲ್ವಾ? ಸೊ ಇದೊಂಥರ ನಮಗೂ ಫ್ಯೂಚರ್ಗೆ ಕೊಡ್ತಿರೋವಂಥ ಗಿಫ್ಟ್ ಆಗಿರುತ್ತೆ. ಅವ್ರು ನಮಗೆ ಎಷ್ಟೋ ಚೆನ್ನಾಗಿ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಲೇ ಹೇಳ್ಬೋದು, ಆ ರೀತಿ ದೇವಸ್ಥಾನಗಳು ಕಟ್ಟಿ ಕೊಟ್ಟಿರ್ತಾರೆ. ಈ ವ್ಯವಸ್ಥೆಗಳನ್ನ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಯಾಕೆ ನಮ್ಮ ದೇಶ ಹಿಂದೆ ಉಳಿದಿದೆ ಅನ್ನೋದಕ್ಕೆ ಕಾರಣ ಇದು ನಂಬರ್ 1 ಬರೋ ಚಾನ್ಸಸ್ ಇದೆ. ಸೊ ಈಗಲಾದರೂ ಗೌರ್ಮೆಂಟ್ನವರು ಎಚ್ಚರ ವಹಿಸ್ತಾರಾ, ಅಥವಾ ಇಲ್ಲಿನ MLAಗಳು ಎಚ್ಚರ ವಹಿಸ್ತಾರಾ, ಇಲ್ವಾ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರ ವಹಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಮೇಲ್ಗಡೆ ಇರುವ ಪಾಳ್ಬಿದ್ದಿರೋ ದೇವಸ್ಥಾನಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಸೊ ಆ ಸಿಚುವೇಶನ್ ನೋಡಿದ ತಕ್ಷಣ ನಿಮಗೆ ಅನಿಸುತ್ತೆ ಯಾಕೆ ಹೀಗಾಗಿದೆ, ಯಾಕೆ ಗೌರ್ಮೆಂಟ್ ಇದ್ರ ಕಡೆ ಎಚ್ಚರ ವಹಿಸ್ತಿಲ್ವಾ ಅಂತ ನೀವೇ ಅಂತ ಕಮೆಂಟ್ ಮಾಡ್ತೀರಾ. ನೋಡೋಣ, ನಿಡ್ಗಲ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಟ್ರೆಕ್ಕಿಂಗ್ ವಿಡಿಯೋನ ನಾನು ಮಾಡ್ತೀನಿ. ಸೊ ನೀವು ಯಾರಾದರೂ ಟ್ರೆಕ್ಕಿಂಗ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ದಿಸ್ ಈಸ್ ದಿ ಬೆಸ್ಟ್ ಟೈಮ್. ಯಾಕಂದರೆ ಇದು ಮಾನ್ಸೂನ್ ಆಗಿರುತ್ತೆ, ಸುತ್ತಮುತ್ತ ಎಲ್ಲ ಗ್ರೀನ್ರಿ ಇರುತ್ತೆ. ಹಾಗೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆ ಲಿಂಕ್ನ ನಿಮಗೆ ಬಯೋದಲ್ಲಿ ತಿಳಿಸ್ತೀನಿ. ಆ ವಿಡಿಯೋ ಕೂಡ ಚೆಕ್ಔಟ್ ಮಾಡಿ. ಅದು ಲಾಸ್ಟ್ ಇಯರ್ ಮಾನ್ಸೂನಲ್ಲಿ ಹೋಗಿ ವ್ಲಾಗ್ ಮಾಡ್ಕೊಬಂದಿದ್ದು. ಸೊ ನೀವೇನಾದರೂ ವಿಸಿಟ್ ಮಾಡ್ತೀರಾ ಅಂದರೆ ಇದೇ ಬೆಸ್ಟ್ ಟೈಮ್ ಆಗಿರುತ್ತೆ, ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಸೂರಜ್ ಲಾಗಿಂಗ್ ಆಫ್.